ಪದ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು, ಕಮಲ ಪುಷ್ಪ ಅಂತ. ಪದ್ಮಗಂಧಿ ಅಂದರೆ ಏನು ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಗಂಧ ಅಂದ್ರೂ ಗೊತ್ತು ಎಲ್ಲರಿಗೂ, ಒಂದು ಪರಿಮಳ, ಅರೋಮ ಅಂತ. ಆದರೆ ಗಂಧ ಅಂದರೆ ಇನ್ನೊಂದು ಅರ್ಥ ಇದೆ, ಸಂಬಂಧ ಅಂತ. ಹಾಗಾಗಿ ಪದ್ಮಗಂಧಿ ಅಂತ ಹೇಳಿದ್ರೆ ಕಮಲಕ್ಕೆ ಸಂಬಂಧಪಟ್ಟಿದ್ದು ಕಮಲ ಪುಷ್ಪ, ಕಮಲದ ಪರಿಮಳ. ಆ ಪರಿಮಳವನ್ನು ಕೂಡ ನಾವು ಲಾಕ್ಷಣಿಕ ಅರ್ಥದಲ್ಲಿ, ಒಂದು ಫಿಗರೇಟಿವ್ ಸೆನ್ಸಲ್ಲಿ ತಗೊಂಡ್ರೆ ಪದ್ಮದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ನೋಡಿ. ನಮ್ಮ ದೇಶದಲ್ಲಂತೂ ಸೃಷ್ಟಿಯಿಂದ ಹಿಡಿದು ಸಿನಿಮಾವರೆಗೆ ಪದ್ಮ ಹರಡ್ಕೊಂಡಿದೆ. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹಸ್ರಾರು ವರ್ಷಗಳ ಒಂದು ಪ್ರೆಸೆನ್ಸ್, ಉಪಸ್ಥಿತಿ ಇದೆ ಈ ಪುಷ್ಪಕ್ಕೆ. ಅದು ಎಲ್ಲೆಲ್ಲಿ ನೋಡಿ, ಪುರಾಣ ಆಗಲಿ, ತತ್ವಶಾಸ್ತ್ರ ಆಗಲಿ, ತರ್ಕಶಾಸ್ತ್ರ ಆಗಲಿ, ಆಯುರ್ವೇದ, ಸಂಗೀತ, ನೃತ್ಯ, ಚಿತ್ರಕಲೆ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಇದನ್ನ ನಮ್ಮ ಸ್ವಾಮಿಗಳು ಹೇಳಿದಾಗೆ ಇದಕ್ಕೆ ಒಂದು ದೈವತ್ವದ ಗಂಧ ಮೆತ್ತಿಕೊಂಡಿದೆ. ಇಟ್ಸ್ ಎ ಡಿವೈನ್ ಫ್ಲವರ್, ಇಟ್ಸ್ ಎ ಗ್ರೇಟ್ ಫ್ಲವರ್, ಇಟ್ಸ್ ಸೋ ಬ್ಯೂಟಿಫುಲ್ ಫ್ಲವರ್. ಅದಕ್ಕೆ ಇರುವಂತಹ ಅರ್ಥಗಳ ಛಾಯೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದನ್ನು ಅನ್ವೇಷಿಸ್ಕೊಂಡು ಹೋಗಿ ಈ ಚಿತ್ರವನ್ನು ಮಾಡಿರೋದಾಗಿದೆ. ನಾವು ಕಥೆಯನ್ನು ಮಾಡಿಬಿಡಬಹುದು, ನಮ್ಮ ಕಲ್ಪನೆಯಲ್ಲಿ ಏನೇನೋ ಬರುತ್ತೆ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ. ಅದನ್ನು ಕಥಾಚಿತ್ರವಾಗಿ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಅದು ಸಿನಿಮಾ ಚೆನ್ನಾಗಿ ಗೊತ್ತಿರೋರು ಮಾತ್ರ, ಇಂಥ ವಿಷಯಗಳಲ್ಲಿ ಆಸಕ್ತಿ ಇರೋರು ಮಾತ್ರ, ಅದಕ್ಕೊಂದು ಬರೀ ಆಸಕ್ತಿ ಸಾಲದು, ಈ ಹುಚ್ಚು ಹತ್ತಿಸ್ಕೊಂಡಿರೋರು ಮಾತ್ರ ಮಾಡಬಹುದು ಅಂಥದ್ದು. ನನಗೆ ಕನ್ನಡ ಸಿನಿಮಾದ ರಂಗದಲ್ಲಿ ಇಂಥ ಹುಚ್ಚನ್ನು ಹತ್ತಿಸ್ಕೊಂಡು ಆವತ್ತಿಂದ ಹುಚ್ಚರಾಗೆ ಬಾಳ್ತಾ ಇರೋವಂಥವ್ರು ಅಂದರೆ ನನ್ನ ಪಕ್ಕದಲ್ಲಿ ಕೂತಿರೋವಂಥ ನಟ ನಿರ್ದೇಶಕ ಖ್ಯಾತರು ಕೆ ಸುಚೀಂದ್ರ ಪ್ರಸಾದ್ ಅವರು ಕೈ ಹಾಕ್ತಾ ಇದ್ದಿದ್ರೆ ಬಹುಶಃ ಇದೊಂದು ಪುಸ್ತಕ ಆಗ್ತಾ ಇತ್ತಷ್ಟೇ. ನಾನೇ ಒಂದು ಡಿಲಿಟ್ ಪದವಿ ಪಡ್ಕೋಬೋದಾಗಿತ್ತು ಇದನ್ನೆಲ್ಲ ಬರೆದು. ಆದರೆ ಇವತ್ತು ನಿಮ್ಮ ಕಣ್ಣು ಮುಂದೆ ಅತ್ಯಂತ ಮನೋಜ್ಞವಾದಂತಹ, ವರ್ಣರಂಜಿತವಾದಂತಹ, ಸುಂದರವಾದಂತಹ, ಒಂದು ಚಿತ್ತಾಕರ್ಷಕವಾದಂತಹ ಚಿತ್ರವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕೆ ಸುಚೀಂದ್ರ ಪ್ರಸಾದ್. ನಾನು ನಿಮ್ಮೆಲ್ಲರ ಮುಂದೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅವರ ಪರಿವಾರ ದೊಡ್ಡದು, ಅವರಿಗೆ ಚಿತ್ರವೂ ಗೊತ್ತು, ಸಾಹಿತ್ಯವೂ ಗೊತ್ತು, ಮತ್ತು ಚಿತ್ರದ ಒಂದು ರಾಸಿಕ್ಯ ಅಂತ ಹೇಳ್ತೀವಲ್ಲ, ಎಸ್ಥೆಟಿಕ್ಸ್, ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರೋವಂಥವ್ರು. ಅದರಿಂದ ಆ ಚಿತ್ರವನ್ನು ನೋಡಿದ ಮೇಲೆ ಅವರು ಮಾಡ್ತಾ ಇರೋವಂಥ ರೀತಿಯನ್ನು ನಾನು ಕಂಡಾಗ ಸೂಕ್ತವಾದಂತಹ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಅಂತ, ಇದು ಕೂಡ ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಲ್ಲಿದ್ದವನು ಕಡಲೆ ಇಲ್ಲ, ಇದೆಲ್ಲ ಗಾದೆ ನಮಗೆ ಗೊತ್ತೇ ಇದೆ. ನಾವು ಬೇಕಾದಷ್ಟು ಅಧ್ಯಯನ ಮಾಡಬಹುದು, ಆದರೆ ಚಿತ್ರವಾಗಿ ಅದನ್ನು ರೂಪಿಸುವಂತಹ ಒಂದು ಸಂದರ್ಭವು ಒದಗಿ ಬಂತು. ವ್ಯಕ್ತಿ ವಿಶೇಷವೂ ನಮ್ಮ ಕೈಗೆ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಅದಕ್ಕೋಸ್ಕರವೇ ನಾನು ಹೇಳಿದ್ದು, ಇವತ್ತು ತುಂಬ ಸಂತೋಷದ, ಸಮಾಧಾನದ, ತೃಪ್ತಿಯನ್ನು ಕೊಡುವಂತಹ ದಿನ. ನಮ್ಮ ಪತ್ರಕರ್ತರು ನಾವು ಕರೆದಾಗೆಲ್ಲ ಬಂದು ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀವು ಕೊಡೋದು, ನೀವು ಮಾಡೋವಂಥದ್ದು ಬಹಳ ಮುಖ್ಯ ನಮಗೆ. ಯಾಕೆಂದರೆ ಈ ಸಿನಿಮಾ ಮಾಡೋದು ದೊಡ್ಡದಲ್ಲ. ಇದೆ ಹೇಗೆ ನಾನು ಸುಚೀಂದ್ರಾಗ ಹೇಳ್ತಾ ಇರ್ತೀನಿ, ನಾವು ಚೆನ್ನಾಗಿ ಪದಾರ್ಥಗಳನ್ನೆಲ್ಲ ಹಾಕಿ ಅಡುಗೆ ಮಾಡಿಟ್ಬಿಟ್ಟು ಊಟಕ್ಕೆ ಬನ್ನಿ ಅಂತ ಕರೆದ ಹಾಗೆ ಈ ಚಿತ್ರ ಬಿಡೋದು ಅಂದರೆ, ಚಿತ್ರ ತೋರಿಸ್ತಾ ಇದ್ದೀವಿ ಬಂದು ನೋಡಿ ಅಂತ ಹೇಳಬೇಕು. ಈಗ ಊಟಕ್ಕೆ ಕರ್ಕೊಂಬರೋದು, ಎಲೆ ಹಾಕಿದ್ದೀವಿ, ಊಟಕ್ಕೆ ಕರ್ಕೊಂಬರೋದು ಪತ್ರಕರ್ತರ ಕೆಲಸ ಅಂತ. ಅಷ್ಟರ ಮಟ್ಟಿಗೆ ತಾವು ಇದಕ್ಕೆ ಪ್ರಚಾರ ಕೊಟ್ಟು ಜನರ ಕಿವಿಗೆ ಮುಟ್ಟಿಸಿದ್ರೆ ಅವರ ಕಣ್ಣು ಸೌಭಾಗ್ಯವನ್ನು ಕಂಡುಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಪದ್ಮಗಂಧಿ ಕುರಿತು ಅನೇಕ ರಸವತ್ತಾದ ಮತ್ತೆ ದಾಖಲು ಯೋಗ್ಯ ಸಂಗತಿಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಪ್ರಥಮ ಮುಂದೆ ಅಂತ ನಾವು ಹೇಳಬೇಕಾದ್ದು ಪ್ರೊಫೆಸರ್ SR ವಿದುಷಿ ಅವರು ನಮ್ಮ ರಾಷ್ಟ್ರೀಯ ಭಾರತೀಯತೆಯನ್ನು, ರಾಷ್ಟ್ರೀಯ ಪುಷ್ಪದ ಕುರಿತಾಗಿ, ನಮ್ಮ ಅಸ್ಮಿತೆಯ ಕುರಿತಾಗಿ ಒಂದು ಚಿತ್ರ ಆಗಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರನ್ನ ಪ್ರಾತಸ್ಮರಣೀಯರನ್ನಾಗಿಸುತ್ತೆ, ಸಂಧ್ಯಾ ವಂದನೀಯರನ್ನಾಗಿಸುತ್ತೆ. ನಮಗೆ ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ನೂ ಶೇಷ ಇವೆ ಅನೇಕ. ವಿಶೇಷದಲ್ಲಿ ಪದವಿ ಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂಥ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಇನ್ನು ಉಳಿಕೆ ಸಂಗತಿಗಳೇ ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿಯವರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಯಾಕೆ ನೋಡಬೇಕು ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನು ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ಬಯಸುವಂಥವರು ಈ ಚಿತ್ರವನ್ನು ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ
ಅನ್ನೋ ಕಾರಣಕ್ಕಾಗಿಯೂ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ಈ ನೆಲ ಜಲ ಇವೆಲ್ಲವೂ ನಮಗೆ ಆಶ್ರಯ ಕೊಟ್ಟಿದೆ, ಆಸರೆ ಕೊಟ್ಟಿದೆ. ಈ ಆಶ್ರಯಗಳ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನ ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರು ಅವರವರ ರಾಜಕೀಯ ಪಕ್ಷಗಳು ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇತ್ಯಾದಿಗಳನ್ನು ಇಟ್ಕೊಂಡು ಬಿಟ್ಟಿರ್ತವೆ. ಹಾಗೆಲ್ಲ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನ ಬಳಸಿದ್ರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದರ ಹಿನ್ನೆಲೆ ಇದು ಮುನ್ನೆಲೆ ಬರಬೇಕು ಅಂತಂದ್ರೆ ಇದರ ಹಿನ್ನೆಲೆ ತುಂಬ ಗಟ್ಟಿಯಾದ್ದು, ಸತ್ವಯುತವಾದ್ದಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತೆ ಸತ್ವ ಇವೆರಡಕ್ಕೂ ಈ ಪದ್ಮಗಂಧಿ ತುಂಬ ಸಹಕಾರಿ. ಪದ್ಮದ ಪರಿಮಳವನ್ನು ಬಿಡ್ತಿರುವಂತಹ ಈ ಚಿತ್ರ ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆ ಏನು, ಗೌರವವೇನು ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕರು ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕಯತ್ನವಾಗಿ ಇಷ್ಟು ಜನರು ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನು ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೇವೆ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳುವುದ್ರು ಅಂಥವರು ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ, ನಾವು ಅಲ್ಲಿಂದಲೇ ಆರಂಭ ಮಾಡೋಣ. ನಮ್ಮಲ್ಲಿ ಇರುವಂಥ ಎಲ್ಲರೂ ಎರಡೆರಡು ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬೊಬ್ಬರು ತೆಕ್ಕೊಂಡ್ರು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳುವ ಬದಲು ಈಗಾಗಲೇ ಅದರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತಮ್ಮಲ್ಲಿ ಎರಡೆರಡು ಮಾತುಗಳನ್ನು ಆಡ್ಬಿಡ್ತು ಅಂತಂದ್ರೆ ಪದ್ಮಗಂಧಿನ ಸಾರಾಸಟ್ಟಾಗಿ ಅಂದ್ರೆ ಅದರ ಸಾರ ಸಂಗ್ರಹ ಮಾಡಿಕೊಡೋಕೆ ಸಾಧ್ಯವಾಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಏನೋ ಒಂದು ಜಲಕ್ಕಿದ್ದೇ ಇರುತ್ತೆ. ಅದ್ರ ಬಗ್ಗೆ ಎಷ್ಟು ಅಗೆದು ಬಗೆದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವಿಷಯ ಇದೆ. ಅದರಲ್ಲಿ ಮೂಲತಃ ನಾವು ಆಯುರ್ವೇದವನ್ನು ಅಭ್ಯಾಸ ಮಾಡೋದ್ರಿಂದ ಈ ಕಮಲದ ಪುಷ್ಪದಲ್ಲಿ ನೂರಾರು ಔಷಧಿಯನ್ನು ಮಾಡ್ತೀವಿ. ಕಮಲದ ಪುಷ್ಪ, ಕಮಲದ ಎಲೆ, ಕಮಲದ ದಂಟು, ಕಮಲದ ಬೇರು, ಇದೆಲ್ಲದರಲ್ಲಿಯೂ ಕೂಡ ಸಾಕಷ್ಟು ಔಷಧಿಯನ್ನು ಮಾಡ್ತೀವಿ. ಅಂತಹ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಸಣ್ಣ ನನ್ನ ಕೆಲಸವನ್ನು ಸುಚೇಂದ್ರ ಪ್ರಸಾದ್ ಅವರು ಅವರೇ ಕರೆದು ನನ್ನ ಕೈನಲ್ಲಿ ಹೇಳಿಸಿದ್ದಾರೆ. ಅದು ನಮಗೆ ನಾನು ಒಂದು ಡಬ್ಬಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಬಹುಶಃ ಅವರ ಒಂದು ದಿವಸದ ಡಬ್ಬಿಂಗ್ ಥಿಯೇಟ್ರನ್ನ ಬಾಡಿಗೆ ಎಕ್ಸ್ಟ್ರಾ ಕೊಡೋ ಹಾಗೆ ಬಹುಶಃ ಮಾಡಿರ್ಬೋದು. ಆದರೂ ಕೂಡ ಸಹಿಸಿಕೊಂಡು ಅವ್ರು ನನ್ನ ಕೈಯಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ಅದು ಹೇಗೋ ಇರಲಿ, ಒಟ್ಟಾರೆ ಈ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ನೋಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಯಾಕೆಂದರೆ ನಮ್ಮ ದೇಶದ ಪುಷ್ಪವಾಗಿರುವಂತಹ ಈ ಕಮಲವನ್ನು ಎಲ್ಲರೂ ಅದರ ಪರಿಮಳವನ್ನು ಆಘ್ರಾಣಿಸಬೇಕು ಅನ್ನುವಂಥದ್ದು ನನ್ನ ಕೋರಿಕೆ. ದಯಮಾಡಿ ನಿಮ್ಮ ಮಿತ್ರರು, ನಿಮಗೆ ಬೇಕಾದವರು ಎಲ್ಲರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳುವಂತಹ ದೊಡ್ಡ ಕೆಲಸವನ್ನು ಪತ್ರಿಕಾ ಮಾಧ್ಯಮದವರು ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ವೆಂಕಟರು ನಿಮ್ಮ ಡೇಟಲ್ಲೇ ಮಾಡಿಬಿಡೋಣ. ನೀವು ಯಾವ ಡೇಟ್ ಪರ್ಫೆಕ್ಟ್ ಅಂತ ಹೇಳ್ತೀರಿ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿ ಅಂತ. ಅದರ ಪ್ರಕಾರ 12ನೇ ತಾರೀಕು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ. ಶುಕ್ರವಾರ 11ನೇ ತಾರೀಕು ತುಂಬ ದೊಡ್ಡ ಸಿನಿಮಾ ಇದೆ. ಬಟ್ 12ನೇ ತಾರೀಕು ನಮ್ಮದು ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಒಂದ್ಸಲಿ. ಎಲ್ಲರೂ ಇಡೀ ಟೀಮ್ ಹೇಳಿದ್ದಾರೆ ಏನಕ್ಕೆ ಈ ಸಿನಿಮಾ ನೋಡಬೇಕು, ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅನ್ನೋದು ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ವೆಂಕಟಗೌಡರ ಕೂಸು ಇಂದು ನಿನ್ನೆ ಆಕೆ ಜನ್ಮದಿನ. ಆ ಜನ್ಮದಿನಕ್ಕೆ ಆಕೆ ಜನ್ಮದಿನವಿದಂ ಐ ಪ್ರಿಯ ಸಖೆ ಹೇಳಮ್ಮ ಶಂತನೋತುತೆ ಸರ್ವದಾಮದಂ ಪ್ರಾರ್ಥಯಾಮಹೇ ಭವ ಶತಾಯುಷಿ ಈಶ್ವರ ಸದಾ ತ್ವಾಂಚ ರಕ್ಷತು ಪುಣ್ಯಕರ್ಮಣ ಕೀರ್ತಿ ಮಾರ್ಜಯ ಜೀವನಂತವ ಭವತು ಸಾರ್ಥಕಂ ಅಂತ ಮಗುವಿಗೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿಬಿಡ್ತೇನೆ. ವೆಂಕಟಗೌಡರು ಕೊಟ್ಟ ಮಾತಿಗೆ ತಪ್ಪೋ ಹಾಗಿಲ್ಲ. ಲಕ್ಷ್ಮೀ ಭಗಿನಿ ಇದ್ದಾರೆ. ಈ ಹಿಂದಿನ ಪೂರ್ವಭಾವಿ ಚಿತ್ರ ಪ್ರದರ್ಶನಗೂ ಪಾಪ ತುಂಬ ಅಹೋರಾತ್ರಿ ಕೆಲಸ ಮಾಡಿದಂಥವ್ರು ಅವರ ದಂಪತಿ ಶ್ರೀನಿವಾಸರು ಮತ್ತು ಲಕ್ಷ್ಮೀ ಭಗಿನಿ. ಇವರು ಸಹ ಈ ಚಿತ್ರವನ್ನು ಹೇಗೆ ಕೊಂಡೊಯ್ದು ತೋರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾದಂಥ ತಿಳುವಳಿ ಇಟ್ಕೊಂಡಿದ್ದಾರೆ. ಹರೀಶಿನೂ ಹಾಗೆ ಅವರವರ ಶಾಲೆಗಳು, ಅವರವರ ಕೇಂದ್ರಗಳು, ಸಂಸ್ಥೆಗಳು ಇವೆಲ್ಲವೂ ಬಹಳ ಮುಖ್ಯವಾದ ಏನು ಅಂತ ಹೇಳಿದ್ರೆ, ಬಹಳ ಪ್ರಮುಖವಾದ ಚಿತ್ರದೊಟ್ಟಿಗೆ ನನ್ನ ತುಂಬ ಸಹಚರ್ಯ ಇರುವಂತಹ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದಂಥ ದರ್ಶನ್ರ ಸಿನಿಮಾ ಜೊತೆಗೆ ಈ ಚಿತ್ರ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ತುಂಬ ಹೆಮ್ಮೆ ಅನ್ಸುತ್ತೆ ನಮಗೆ. ಬಹಳ ಒಳ್ಳೆ ಆಗ್ತಾ ಇದೆ. ಆ ಚಿತ್ರದ ನಡುವೆ ಈ ಚಿತ್ರಕ್ಕೂ ಒಳ್ಳೆಯ ಪ್ರೋತ್ಸಾಹ, ಮನ್ನಣೆ ಮತ್ತೆ ಅದನ್ನು ಕಣ್ತುಂಬಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ